ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರು ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ನೀವ್ಯಾರು ಕೂಡ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಸಿಂಗಲ್ ಆಗಿದ್ದು ಸಾಕಾಗಿ ಇವತ್ತು ಮಿಂಗಲ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀರಾ, ಅಥವಾ ನಿಮ್ಗೆ ಯಾರಿಗಾದ್ರೂ ಲವ್ ಮಾಡೋದಕ್ಕೆ ಹುಡುಗಿರು ಬೀಳ್ತಾ ಇಲ್ವಾ? ಒಂದೇ ಒಂದು ಕಿವಿ ಮಾತು ಹೇಳ್ತೇನೆ, ನೀವು ಇರ್ತಕ್ಕಂಥ ವೇನ ಚೇಂಜ್ ಮಾಡ್ಕೊಳ್ಳಿ. ಒಂದು ಸಲ ನೀವು ನೋಡಿದ್ರೆ ಆಕೆ ನೋಡಲಿಲ್ಲ ಅಂದರೆ ಬೆಟ್ಟಾಕಿ ನೆಕ್ಸ್ಟ್ ಡೇ ಅವಳೇ ನೋಡೋ ಥರ ಒಂದು ಅಟ್ರಾಕ್ಷನ್ ಲುಕ್ ಕೊಡಿ. ಮತ್ತು ಬೈಕ್ನಲ್ಲಿ ಸ್ಪೀಡಾಗಿ ಹೋಗೋದು ಇದೆಲ್ಲನೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ, ಸಹಾಯ ಮಾಡುವಂತಹ ಗುಣನ ಬೆಳೆಸ್ಕೊಳ್ಳಿ. ಮತ್ತು ಆಕೆ ಫ್ರೆಂಡ್ಸ್ ಏನಿರ್ತಾರೆ ಅವ್ರ ಜೊತೆ ಹೆಚ್ಚಿಗೆ ಮಾತಾಡಿ, ಆವಾಗ ಆಕೆ ಬಂದು ನಿಮಗೆ ಪ್ರಪೋಸ್ ಮಾಡ್ತಾಳೆ. ಇದು ಟ್ರಿಕ್ಗಳು ಆಯಿತಾ. ಸೊ ಬಾಯ್ಸ್ಗಳನ್ನು ಅಳವಡಿಸಿಕೊಳ್ಬೇಕು, ಯಾವ ರೀತಿಯಲ್ಲಿ ವ್ಯಕ್ತಿತ್ವಗಳನ್ನು ಚೇಂಜ್ ಮಾಡ್ಕೊಳ್ಬೇಕು ಅನ್ನೋ ಟ್ರಿಕ್ಗಳು. ಇವಾಗ ಹೆಣ್ಣು ಮಕ್ಕಳು ಪ್ರಸ್ತುತ ನಿಮಗೆ ಯಾರೂ ಕೂಡ ಬೀಳ್ತಾನೆ ಇಲ್ಲ. ಏನು ಮಾಡಿದ್ರು ಅಂದರೆ ಇವಾಗ ಒಂದೇ ಒಂದು ವಿಷಯ ಮಾಡಿ, ಏನಂದರೆ ಮದುವೆ ಆಗೋದಕ್ಕೆ ರೆಡಿಯಾಗಿ. ಸೊ ರೆಡಿ ಆಗಬೇಕು ಅಂದರೆ ಹುಡುಗಿ ಬೇಕು. ಹುಡುಗಿಯ ಮಾಹಿತಿ ನಮ್ಮ ಚಾನಲಲ್ಲಿ ಬಂದಿದೆ ನೋಡಿ. ಇವತ್ತು ಹೆಸರು ಕಾವ್ಯಶ್ರೀ ನೆಲಮಟ್ಟಿಹಳ್ಳಿ ಅಂತ. ಸೊ ಕಾವ್ಯಶ್ರೀ ಅವರ ವಯಸ್ಸು 26 ವರ್ಷ. ಊರು ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನೆಲಮಟ್ಟಿಹಳ್ಳಿಯಲ್ಲಿ ವಾಸವಾಗಿರೋದು. ಇವರ ರಾಶಿ ಬಂದರು ತುಲಾರಾಶಿ, ನಕ್ಷತ್ರ ಬಂದು ಸ್ವಾತಿ ನಕ್ಷತ್ರ. ಉದ್ಯೋಗ ಬಂದರೆ ಪ್ರಸ್ತುತ ಏನೂ ಸಹ ಉದ್ಯೋಗ ಇಲ್ಲ, ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದೇನೆ. ಪ್ಲಸ್ ನನ್ನ ಒಂದು ಜೀವನ, ನನ್ನ ತಂದೆ ತಾಯಿಯವರ ಜೀವನ ಎಲ್ಲನೂ ಕೂಡ ನನ್ನ ರೆಸ್ಪಾನ್ಸಿಬಿಲಿಟಿಯಾಗಿ ತೆಗೆದುಕೊಂಡಿರ್ತಕ್ಕಂಥ ಕಾವ್ಯಶ್ರೀ ಅವರಿಗೆ ಒಬ್ಬ ಒಳ್ಳೆಯ ಮನೆತನದ ಹುಡುಗ ಬೇಕಾಗಿದ್ದಾರೆ. ಇವರ ತಂದೆಯವರು ಮೊದಲನೇದಾಗಿ ಹೂ ಬೆಳೆಗಾರರು, ಅಂದರೆ ಒಂದು ಗುಲಾಬಿ ಹೂವು ಆಗಿರಲಿ, ಚೆಂಡು ಹೂವು ಆಗಿರಲಿ ಮತ್ತು ಸೇವಂತಿ ಹೂವುಗಳನ್ನು ಬೆಳೆಯುವಂಥ ಒಬ್ಬ ದೊಡ್ಡದಾಗಿರ್ತಕ್ಕಂಥ ರೈತ. ತಾಯಿಯವರು ಮನೆಯಲ್ಲೇ ವಾಸವಾಗಿದ್ದಾರೆ, ಅವರಿಗೆ ಹೊರಗಡೆ ಎಲ್ಲೂ ಕೂಡ ಕಲಿಸಲ್ಲ, ಗೃಹಿಣಿ. ಒಬ್ಬ ತಮ್ಮ ಏನಿದ್ದಾನೆ PUC ಓದ್ತಾ ಇದ್ದಾನೆ. ಈ ಒಂದು ಕುಟುಂಬಕ್ಕೆ ಬೇಕಾಗಿರ್ತಕ್ಕಂತಹ ಹುಡುಗ ಬಂದರೆ ಒಬ್ಬ ಒಳ್ಳೆಯ ಟೆಕ್ ಗೊತ್ತಿರ್ತಕ್ಕಂತಹ ಹುಡುಗ ಬೇಕಾಗಿದ್ದಾರೆ ನಮ್ಮ ಮನೆಯಲ್ಲಿ. ಸೊ ಅಂದರೆ ಯಾವ ರೀತಿ ಅರ್ಥ ಆಗಲಿಲ್ಲ. ಇವರ ತಂದೆಯವರು ಒಬ್ಬ ಹೂ ಬೆಳೆಗಾರರು, ರೈತರಾಗಿರೋ ಕಾರಣದಿಂದ ಈಗಿನ ಒಂದು ಕಾಲದಲ್ಲಿ ಸೋಷಿಯಲ್ ಮೀಡಿಯಾಗಳ ಮೂಲಕ ಜನ ಒಂದು ಗುರುತಿಸ್ಕೊಳ್ಬೇಕು ಅಂದರೆ ವೈರಲ್ ಆಗಬೇಕು. ಇವಾಗ ನೋಡಿ, ನಾನು ಒಳ್ಳೆಯ ಒಂದು ವ್ಯಾಪಾರ ಮಾಡ್ತೇನೆ, ನನಗೆ ಸ್ಕಿಲ್ ಗೊತ್ತಿಲ್ಲ ಅಂದರೆ ಯಾವ ರೀತಿಯಲ್ಲಿ ಹೆಚ್ಚಿನ ಲಾಭ ತೆಗೆದುಕೊಂಡು ವ್ಯಾಪಾರ ಮಾಡಬೇಕು ಅನ್ನೋದನ್ನು. ಇವಾಗ ನನ್ನ ಮಗಳನ್ನು ಮದುವೆ ಆಗುವಂಥ ಹುಡುಗನಿಗೆ ಒಂದು ಮೊಬೈಲ್ಗಳ ಬಗ್ಗೆ ಮತ್ತು ಮೊಬೈಲ್ ಸಿಸ್ಟಮ್ಗಳ ಬಗ್ಗೆ ಗೊತ್ತಿರ್ತಕ್ಕಂಥ ಹುಡುಗ ಇದ್ದರೆ ಅವನ ಒಂದು ಸ್ಕಿಲ್ಗಳನ್ನು ಅಳವಡಿಸ್ಕೊಂಡು ನನ್ನ ಒಂದು ಲಾಭ ಏನಿದೆ, ಬಿಸ್ನೆಸ್ ಏನಿದೆ ಅದನ್ನು ಇನ್ನೂ ಕೂಡ ಹೆಚ್ಚಿಗೆ ಮಾಡಿಕೊಂಡು ಲಾಭ ಮಾಡ್ಬೋದಲ್ವಾ. ಅದಕ್ಕೋಸ್ಕರನೇ ಆ ರೀತಿಯ ಹುಡುಗ ಬೇಕಾಗಿದ್ದಾರೆ ನನಗೆ. ಸೊ ಟೆಕ್ನಾಲಜಿ, ಮೊಬೈಲ್ ಬಳಸುವಂಥ ಆಲ್ ಸಿಸ್ಟಮ್ ನಿಮಗೆ ಗೊತ್ತಿರಬೇಕಂತೆ. ಮತ್ತು ಹೆಂಡತಿಯ ಜೊತೆ ಒಳ್ಳೆಯ ಆನ್ಲೈನ್ ಮತ್ತು ರಿಯಲ್ ಬ್ಯಾಲೆನ್ಸ್ ಮಾಡಬೇಕು. ಅಂದರೆ ಮೊಬೈಲ್ ಮಾತ್ರ ಅಡಿಕ್ಟ್ ಆಗಿರಬಾರ್ದು, ಜೊತೆಗೆ ಹೆಂಡತಿಯ ಜೊತೆ ಒಂದು ಬ್ಯಾಲೆನ್ಸಿಂಗ್ ಮಾಡ್ತಕ್ಕಂಥ ಹುಡುಗ ಸಹ ನೀವಾಗಿರಬೇಕಂತೆ. ನಿಮ್ಮ ವಯಸ್ಸು 1 ರಿಂದ 3 ವರ್ಷಗಳ ಕಾಲ ಹೆಚ್ಚಿಗೆ ಇದ್ದರೂ ಒಪ್ಪಿಗೆ ನೀಡ್ತೀನಿ. ನೀವು ನನ್ನ ತಂದೆಯವ್ರಿಗೆ ಒಪ್ಪಿಗೆ ಆಗಬೇಕು ಮೊದಲು, ಆನಂತರ ನನಗೆ ಒಪ್ಪಿಗೆ ಆಗಬೇಕು ಅಂತ ಹೇಳಿದ್ದಾರೆ. ಇವರ ತಂದೆಯವ್ರಿಗೆ ಒಪ್ಪಿಗೆ ಆಗಬೇಕು ಅಂದರೆ ಮೊದಲನೇದಾಗಿ ನೀವು ರೈತರು, ನಾನು ಚೆನ್ನಾಗಿದ್ದೇನೆ, ಚೆನ್ನಾಗಿ ನೋಡ್ಕೊಳ್ತೇನೆ ಅನ್ನುವ ಭರವಸೆ ಅವ್ರ ಹತ್ರ ಮೂಡಿಸ್ಬೇಕು. ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಹೆಂಡತಿಗೆ ಕಾಲ್, ಮೆಸೇಜ್ ಮತ್ತು ಕನೆಕ್ಟ್ ಮಾಡಿ ಎಲ್ಲ ರೀತಿಯಲ್ಲಿ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗಬೇಕು. ನೋಡೋದಕ್ಕೆ ಗೋಧಿ ಬಣ್ಣ ಹೊಂದಿರಬೇಕು, ಸಾಧಾರಣ ಮೈಕಟ್ಟು ಹೊಂದಿರಬೇಕು, ನಿಮ್ಮ ಶರೀರ ತೂಕ 100 kg ಒಳಗಡೆ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮತ್ತು ಮಾಡರ್ನ್ ಲುಕ್ ಮತ್ತು ಅಟ್ರಾಕ್ಷನ್ ಆಗಿರ್ತಕ್ಕಂಥ ಹುಡುಗ ಆಗಿದ್ದು, ಧೂಮಪಾನ, ಮದ್ಯಪಾನ ಎಲ್ಲನೂ ಕೂಡ ಬಿಟ್ಟಿರಬೇಕು. ಸೊ ರೈತಗಾರಿಕೆ, ಸಂಸಾರ ಯಾವ ರೀತಿ ನೋಡ್ಕೋಬೇಕು, ತಂದೆ ತಾಯಿಯನ್ನ ಯಾವ ರೀತಿ ಕೇರ್ ಮಾಡಬೇಕು, ಹೆಂಡತಿಗೆ ಎಷ್ಟು ಪ್ರೀತಿ ಮಾಡಬೇಕು, ಇದೆಲ್ಲಕ್ಕೂ ಕೂಡ ಗಮನ ಕೊಡ್ತಕ್ಕಂಥ ಹುಡುಗ ಇದ್ದರೆ ಕೆಳಗಡೆ ಕೊಟ್ಟಿರ್ತಕ್ಕಂತಹ Gmail ಐಡಿಗೆ ಲಿಂಕಲ್ಲಿ ಅಥವಾ Gmail ಐಡಿಗೆ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿದ್ರೆ ಈಕೆ ನಿಮ್ಮವರಾಗ್ತಾರೆ. ಬಟ್ ಕಂಡೀಷನ್ಸ್ಗಳನ್ನು ಹಾಕಿದ್ದಾರೆ. ಸೊ ಕಂಡೀಷನ್ಗಳಂತಂದರೆ ಯಾವ ರೀತಿಯಲ್ಲಿದೆ ಸ್ನೇಹಿತರೆ, ಇದೊಂದು ಕಾರು ಸುಮ್ಮನೆ ಕಣ್ಣಾಯಿಸ್ಕೊಂಬನ್ನಿ, ಚೆನ್ನಾಗಿದೆಯಾ ನೋಡೋದಕ್ಕೆ, ಸ್ವಲ್ಪ ಅಟ್ರಾಕ್ಷನ್ ಆಗುತ್ತಲ್ವ. ಸ್ಕೋಡಾ ಗಾಡಿ ಅಂತ ಇತ್ತು. ಇವರ ತಂದೆಯವರು 5 ವರ್ಷಗಳ ಕಾಲ ಹೂ ವ್ಯಾಪಾರ ಮಾಡಿ ದುಡಿದಿರ್ತಕ್ಕಂಥ ದುಡ್ಡಿಂದ ಸೆಕೆಂಡ್ ಹ್ಯಾಂಡ್ ಕಾರನ್ನು ಖರೀದಿ ಮಾಡ್ತಾರೆ. ಹೋಂಡಾ ಆಕ್ಟಿವಾ ಕಾರ್ ಅಂತ ಇದು. ಇದರ ಬೆಲೆ 5 ಲಕ್ಷ ರೂಪಾಯಿ. ಸೊ ಏನಕ್ಕೆ ಇದು ಇಷ್ಟು ಒಂದು ದುಬಾರಿ, ಇಷ್ಟು ಲಾಭ ಬರುತ್ತಿದೆ ಅವರಿಗೆ ಹೂ ವ್ಯಾಪಾರದಿಂದ ಅಂತ. ಸೊ ರೈತರಾಗಿರೋದು ಸ್ವಾಮಿ, ಒಳ್ಳೆಯ ನೀರು, ಒಳ್ಳೆಯ ಮಳೆ ಬೆಳೆ ಸಿಕ್ಕರೆ ದೇಶಕ್ಕೆ ಸಾಲ ಕೊಡುವಂಥ ಒಂದು ಯೋಚನೆ, ಟೆಕ್ನಾಲಜಿ ಇರ್ತಕ್ಕಂಥ ರೈತರವರು. ಸೊ ಎಲ್ಲಿ ಹೇಗೆ ಮಾಡಿದರೆ ಲಾಭ ಆಗುತ್ತೆ ಅನ್ನೋದು ಅತಿ ಬುದ್ಧಿವಂತಿಕೆಯಿಂದ ಗೊತ್ತಿರ್ತಕ್ಕಂಥದ್ದು ಇವ್ರಿಗೆ.
ಈ ಒಂದು ಗಾಡಿನ ಖರೀದಿ ಮಾಡಿ ಮನೆಯಲ್ಲಿನೇ ಇಟ್ಟಿದ್ದಾರೆ. ಯಾಕಂದರೆ ಅವ್ರ ತಂದೆಯವರು ಜಾಸ್ತಿ ಸುತ್ತಾಡೋಕೆ ಹೋಗಲ್ಲ, ಕೆಲಸ ಅಂತ ಕೆಲಸ ಮಾಡ್ತಾರೆ. ಸೊ ಮಗಳಿಗೆ ಬಿಟ್ಕೊಟ್ಟಿದ್ದಾರೆ, ಬಟ್ ಮಗಳಿಗೆ ಓಡ್ಸೋಕ್ಕೆ ಬರಲ್ಲ. ಅದಕ್ಕೋಸ್ಕರನೇ ನಾನು ಹೇಳಿರ್ತಕ್ಕಂಥ ಪಾಯಿಂಟ್ಗಳೇನಿರುತ್ತೆ ಅಂದರೆ ಆ ಒಂದು ಹುಡುಗಿ ಹೇಳಿರ್ತಕ್ಕಂಥ ಪಾಯಿಂಟ್ಗಳೇನಿರುತ್ತೆ ಅದನ್ನು ಚಾಚೂ ತಪ್ಪದೆ ಆಗಿ ಅಳವಡಿಸಿಕೊಂಡು ಅದೇ ರೀತಿಯಲ್ಲಿ ಇರ್ತಕ್ಕಂಥ ಹುಡುಗ ಇವ್ರಿಗೆ ಸಿಕ್ಕಿದ್ರೆ ಅಂದ್ಕೊಳ್ಳಿ, ಅವ್ರನ್ನ ಪ್ರಸ್ತುತ ಇವರು ಈ ಒಂದು ಗಾಡಿನ ಕೊಟ್ಟು ಮದುವೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಅದಕ್ಕೋಸ್ಕರನೇ ಈ ಒಂದು ಮಾಹಿತಿನ ಜೊತೆಗೆ ಈ ಒಂದು ಏನಿದೆ ಗಾಡಿಯ ಫೋಟೋ ಸಮೇತ ನಮಗೆ ಕಳಿಸಿದ್ದಾರೆ. ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ, ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಸೊ ನಮಗೆ ಏನು ಕೊಡ್ತಾರೋ ಏನು ಬಿಡ್ತಾರೋ ಬಿಡ್ರಿ, ಒಟ್ನಲ್ಲಿ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರ ಸಾಕು. ಈ ಒಂದು ಗಾಡಿಯ ಮಾಹಿತಿ ನೋಡೋದಾದರೆ ಇದರ ಇಂಜಿನ್ ನೋಡೋದಾದರೆ 1184 ಇಂಜಿನ್ ಇದೆ, ಅಂದರೆ ಚೆನ್ನಾಗಿದೆ ಅಂತ ಅರ್ಥ. ಮತ್ತು ಎಷ್ಟು ಸ್ಪೀಡ್ ಹೋಗುತ್ತೆ, ಟಾಪ್ ಸ್ಪೀಡ್ ಬಂದರೆ 230 ಕಿಲೋಮೀಟರ್ ಟಾಪ್ ಸ್ಪೀಡು. ಮೈಲೇಜಿಂಗ್ 1 ಲೀಟ್ರಿಗೆ 15ರಿಂದ 17 ಕಿಲೋಮೀಟ್ರ್ ಹೋಗುತ್ತೆ. 1 ಲೀಟರ್ ಡೀಸೆಲ್ ಹಾಕಿದ್ರೆ 15ರಿಂದ 17 ಕಿಲೋಮೀಟ್ರ್ ಹೋಗುತ್ತೆ ಅಂತೆ. ಒಳಗಡೆ ಎಷ್ಟು ಸೀಟ್ ಇದೆ ಅಂದರೆ 5 ಸೀಟ್ ಇದೆ ಅಂತೆ. ನೀವು ನಿಮ್ಮ ಫ್ಯಾಮ್ಲಿ ಮತ್ತು ನಿನ್ನ ಹೆಂಡತಿ ಕುಳಿತುಕೊಂಡು ಆರಾಮಾಗಿ ಹೋಗ್ಬೋದು. ಒಟ್ಟಿನಲ್ಲಿ 5 ಸೀಟ್ ಇದೆ. ಪವರ್ಫುಲ್ ಇಂಜಿನ್ ಇದೆ ಮತ್ತು ಪವರ್ಫುಲ್ ಪ್ರೀಮಿಯಂ ಫೀಲ್ ಕೊಡ್ತಕ್ಕಂಥ ಲುಕ್ಕಲ್ಲಿದೆ ಸ್ನೇಹಿತರೆ. ಸೊ ಈ ರೀತಿ ಕಾಣಿಸುತ್ತೆ. ಮತ್ತು ಈ ಕಡೆ ಭಾಗದಲ್ಲಿ ಬಂದರೆ ಪ್ರಸ್ತುತ ಒಳಗಡೆ ಇರ್ತಕ್ಕಂತಹ ಒಂದು ಇಂಟೀರಿಯರ್ಗಳ ಸ್ಪೇಸು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ಒಂದು ಗಾಡಿಗೆ ಸಂಬಂಧಿಸಿದಂತೆ ಈ ಒಂದು ಟಿ ವಿ ಸ್ಪೇಸ್ ಮತ್ತು ಕಂಫರ್ಟಬಲ್ ಸೀಟ್, ಇಲ್ಲಿ ಎ ಸಿ ಹೆಂಗಿದೆ ಅಂದರೆ ಅಟ್ರಾಕ್ಷನ್ ಆಗಿ ಒಬ್ಬರಿಗೆ ಸೀಮಿತ ಆಗಿದೆ. ಮತ್ತು ಇಲ್ಲೊಂದಿದೆ ನೋಡಿ, ಇದು ಒಬ್ಬರಿಗೆ. ಈ ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಅವರು ಹೆಂಗೆ ಮಾಡ್ತಿದ್ದಾರೆ ಅಂದರೆ ಅವರ ತಂದೆಯವರು ಮಾಡರ್ನ್ ಲುಕ್ಕಿಗೆ ಬರ್ತಾ ಇದ್ದಾರೆ. ರೈತಗಾರಿಕೆಯಿಂದ ಮಾಡರ್ನ್ ಲುಕ್ಕಿಗೆ ಬಂದು ಜನ್ರೇಷನ್ ಹೆಂಗೆ ಚೇಂಜ್ ಆಗುತ್ತೆ ಅದೇ ರೀತಿ ಅವರು ಚೇಂಜ್ ಆಗಬೇಕು ಅಂತ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ಸ್ವಲ್ಪ ಐಡಿಯಾ ಇಲ್ಲ ಅವ್ರಿಗೆ, ಸ್ಕಿಲ್ಸ್ಗಳು ಗೊತ್ತಿಲ್ಲ. ಅದಕ್ಕೋಸ್ಕರನೇ ಆ ಒಂದು ಮೊಬೈಲ್ ಬಗ್ಗೆ ಮತ್ತು ಸ್ಕಿಲ್ಸ್ಗಳ ಬಗ್ಗೆ ಜ್ಞಾನ ಹೊಂದಿರತಕ್ಕಂತಹ ಹುಡುಗ ಅವ್ರಿಗೆ ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಗೈಸ್ ನಮಗೆ ಬಂದಿರತಕ್ಕಂತಹ ಪ್ರೊಫೈಲ್ನ ಮಾಹಿತಿ ಬ್ರೋಕರ್ ಅವ್ರು ಕಳಿಸಿದ್ರು. ಅವರು ಹೇಳಿರ್ತಕ್ಕಂಥ ಪ್ರಕಾರನೇ ನಿಮ್ಮ ಮುಂದೆ ತಿಳಿಸಿದ್ದೇನೆ. ಇವಾಗ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಮಾಹಿತಿಗಳನ್ನು ಅವ್ರಿಗೆ ಕಳಿಸುವ ಮೂಲಕ ಅವರಿಗೆ ನೀವು ಇಷ್ಟ ಆಗಿದ್ರೋ ಇಲ್ವೋ ಅಂತ ತಿಳಿದುಕೊಳ್ಳಿ. ನಿಮ್ಮ ಮಾಹಿತಿಗಳನ್ನು ಕಳಿಸೋದು ಹೆಂಗಂದರೆ ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ಜಿಮೇಲ್ ಐ ಡಿಯಲ್ಲಿ ಜಸ್ಟ್ ಕ್ಲಿಕ್ ಮಾಡಿ, ಅಥವಾ ಒಂದು ಜಿಮೇಲ್ ಐ ಡಿಯ ಮುಖಾಂತರ ನಿಮ್ಮ ಮಾಹಿತಿನ ಕಳಿಸ್ಕೊಡಿ. ಅದೆಲ್ಲನೂ ಕೂಡ ವೆರಿಫೈಡ್ ಮಾಡಿ ಆಕೆ ನಿಮಗೆ ಅವರ ಡಿಸಿಷನ್ನ ಹೇಳ್ಕೊಡ್ತಾಳೆ. ಇದು ಇವತ್ತಿನ ಮಾಹಿತಿ. ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.